ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು. ಮಕ್ಕಳು ಹುಡ್ತಾ ಇಲ್ಲ ಗೌಡ್ರೆ, ಮಕ್ಕಳು ಹುಡ್ತಾ ಇಲ್ಲ. ಕೇಳಿ ಮಕ್ಕಳ ಸಂಖ್ಯೆ ಕಡಿಮೆ ಸರ್ಕಾರ ಸಾಲ ಕೊಡ್ತೀವಿ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಮಕ್ಕಳ ಸಂಖ್ಯೆ ಕಡಿಮೆ ಆ ಕಡೆ ಜಾಕ್ ಮಾತಾಡ್ತೀರಿ, ಈ ಕಡೆ ಪರ ಮಾತಾಡ್ತಿದ್ರಿ. ಈ ಕಡೆ ಈ ಕಡೆಯಿಂದ ಈ ಕಡೆ ಮಾತಾಡ್ತಿದ್ರಿ. ಒಂದು ಮಕ್ಕಳಿಗೂ ಶಾಲೆ ನಡೆಸ್ತಿದ್ರಿ. ಇನ್ನೊಂದು ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ನೀವು ಮಾತಾಡೋ ಉಪಯೋಗ ಇಲ್ಲ. ನೀವು ಮುಚ್ಚಬೇಕಾಗಿಲ್ಲ. ನೀವು ಹೇಳ್ತಾ ಇರೋ ಉಪಯೋಗ ಇಲ್ಲ. ನೀವು ಮುಚ್ಚಬೇಕಾಗಿಲ್ಲ ರೀ. ಬಡ ಮಕ್ಕಳ ವಿರುದ್ಧ ಮಾತಾಡ್ತಾ ಇದ್ದೀರಿ. ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ? ರೈತ ಮಕ್ಕಳು ಎಜುಕೇಶನ್ ಸಿಗಬಾರ್ದು ಸ್ವಾಮಿ, ಕೂಲಿ ಕಾರ್ಮಿಕ ಮಕ್ಕಳು ಎಜುಕೇಶನ್ ಸಿಗಬಾರ್ದಾ, ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ, ಗುಣಮಟ್ಟದ ಶಿಕ್ಷಣ ಸಿಗಬಾರ್ದಾ? ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ದಯಮಾಡಿ, ಇದು ಬಹಳ ಗಂಭೀರವಾದ ಪ್ರಶ್ನೆ, ಒಳ್ಳೆ ಚರ್ಚೆ ನಡೀತಾ ಇದೆ. ಕೆಪಿಎಸ್ ಶಾಲೆಗಳು ಶುರುವಾಗಿದ್ದು ಇದೇ ಸದನದಲ್ಲಿ ಕನ್ವಿನ್ಸೆಂಟ್ ಇದ್ದಂತ ಸಂದರ್ಭದಲ್ಲಿ ಇಲ್ಲೇ ಚರ್ಚೆಯಲ್ಲಿ ಕೆಪಿಎಸ್ ಶಾಲೆಗಳು ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಈಗಿನ ಶಾಲೆಗೆ ನೀವೇ ಹೇಳಿರಿ, ಅನುದಾನ ಶಾಲೆಗೆ ನೀವೇ ಇದೇ ಸದನದಲ್ಲಿ ಈ ಕುರ್ಚಿಯಲ್ಲಿ ಕೂತು ಹೇಳಿದಿರಿ, ನಾವು ನಾಳೆ ಬೆಳಿಗ್ಗೆ 4th May ವಿಲ್ ಗೋಯಿಂಗ್ ಟು ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡ್ತೀವಿ ಅಂತ. ಇವತ್ತರೆಗೂ ಕೊಡಕ್ಕಾಗಿಲ್ಲ. ಏನ ಪ್ರೋಸೆಸ್ ನಡೀತಾ ಇದೆ ಅಂತ ಅವಾಗಲೇ ಉತ್ತರ ಕೊಡ್ಲಿಲ್ಲ. ನಡೀತಾ ಇದೆ, ಯಾಕೆ ಕೊಡಕ್ಕಾಗಿಲ್ಲ? ಸುಮ್ಮನೆ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಯ್ತು? ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ಟೀಚರ್ ಇಲ್ಲ. ನಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ. ರಕ್ಷಣೆಗೆ ಬರಬೇಕು. ಶಾಲೆ ಮಾಡ್ತೀರಾ, ತುಂಬಾ ಸ್ವಾಗತ ಇದೆ. ಅದು ಬೇಕಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ಅಲ್ಲ, ಗುಣಮಟ್ಟ ಅನ್ನುವಂಥದ್ದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ನಮ್ಮ ಮಕ್ಕಳೆಲ್ಲ CBSE ಶಾಲೆಗಳು ಓದ್ತಾವ್ರೆ, ICSE ನಲ್ಲಿ ಬಡವ್ರ ಮಕ್ಕಳು ಓದ್ತಾರಲ್ಲ, ನ್ಯಾಯ ಕೊಡ್ಬೇಕಲ್ಲ. ಶಾಲೆಗೆ ಎಷ್ಟೆಷ್ಟು 10 ಕೋಟಿ ಬೇಕು ಇಟ್ಟು ಅರ್ಥ ಆಗೋದನ್ನ ಪುಟ್ಟಣ್ಣ ಏನು ನೋಡಿ ಎದ್ ಮಾತಾಡ್ತೀರಿ? ಮಾನ್ಯ ಸಚಿವರೇ, ದಯಮಾಡಿ 2 ನಿಮಿಷ ದಯಮಾಡಿ. ಉತ್ತರ ಹೇಳ್ರಿ. ನಾನು ಹೇಳಿದ್ದನ್ನ ದಯಮಾಡಿ ಮಾನ್ಯ ಸಭಾಪತಿಗಳೇ 2 ನಿಮಿಷ